ಮಳೆ ಸುರಿಯುತ್ತಿದ್ದ ಆ ಸಂಜೆ ಲಕ್ಷ್ಮಿ ಬಸ್ ನಿಲ್ದಾಣದ ಬಳಿ ನಿಂತಿದ್ದಳು. ಕೈಯಲ್ಲಿ ಹಳೆಯ ಚೀಲ, ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ಇಲ್ಲಿಯವರೆಗೆ ಸಾಕೇನೋ ಅನ್ನೋ ಆಲೋಚನೆ ಕ್ಷಣಕಾಲ ಅವಳನ್ನು ಕಾಡಿತು. ಆದರೆ ತಕ್ಷಣವೇ ಅವಳ ಕಣ್ಣುಗಳಲ್ಲೊಂದು ಕಿಡಿ ಹೊತ್ತಿತು. ಬಾಲ್ಯದಲ್ಲಿ ಶಾಲೆಗೆ ಹೋಗಬೇಕು ಅಂದಾಗ ಹೆಣ್ಣು ಮಕ್ಕಳಿಗೆ ಓದು ಬೇಡ ಎಂದಿದ್ದರು. ಗಂಡನ ಮನೆಗೆ ಹೋದ ಮೇಲೆ ನಿನ್ನ ಕನಸುಗಳು ಇಲ್ಲಿ ನಡೆಯಲ್ಲ ಎಂದು ಹೇಳಿದರು. ಉದ್ಯೋಗಕ್ಕೆ ಹೋದಾಗ ನೀನು ಅಷ್ಟು ಬಲಿಷ್ಠಳಲ್ಲ ಎಂದು ತಿರಸ್ಕರಿಸಿದರು. ಪ್ರತಿಯೊಂದು ಮಾತು ಅವಳನ್ನು ಕುಗ್ಗಿಸಲು ಬಂದಿತು. ಆದರೆ ಲಕ್ಷ್ಮಿ ಪ್ರತಿ ಸಾರಿ ನೆಲಕ್ಕುರುಳಿದರೂ ಮಣ್ಣಿನಿಂದಲೇ ಮತ್ತೆ ಎದ್ದು ನಿಂತಳು. ರಾತ್ರಿ ಹೊತ್ತು ಹೊಲದಲ್ಲಿ ಕೆಲಸ, ಬೆಳಗ್ಗೆ ಓದು, ನಿದ್ರೆ ಕಡಿಮೆ, ಕನಸು ದೊಡ್ಡದು. ಹಲವು ಬಾರಿ ಸೋಲು ಕಂಡಳು, ಅಳಿದ ದಿನಗಳೂ ಇದ್ದವು. ಆದರೂ ಅವಳು ಒಂದು ಮಾತನ್ನು ಮಾತ್ರ ಬಿಡಲಿಲ್ಲ: ನಾನು ಪ್ರಯತ್ನ ಬಿಡಲ್ಲ. ವರ್ಷಗಳ ನಂತರ ಅದೇ ಲಕ್ಷ್ಮಿ ತನ್ನ ಹಳ್ಳಿಯ ಮೊದಲ ಮಹಿಳಾ ಉದ್ಯಮಿಯಾಗಿದ್ದಳು. ಅವಳ ಕೈಯಲ್ಲಿ ಕೆಲಸ ಪಡೆದವರು ಹಲವರು, ಅವಳ ಕಥೆ ಕೇಳಿ ಧೈರ್ಯ ಪಡೆದವರು ಇನ್ನಷ್ಟು. ಆ ದಿನ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಳು, ಹಿಂದಿರುಗಲಲ್ಲ, ತನ್ನ ಮೊದಲ ಶಾಖೆ ಉದ್ಘಾಟಿಸಲು ಹೋಗಲು. ಮಳೆ ಇನ್ನೂ ಸುರಿಯುತ್ತಿತ್ತು, ಆದರೆ ಈಗ ಅದು ಅಡ್ಡಿಯಲ್ಲ, ಅದು ಅವಳ ಹೋರಾಟಕ್ಕೆ ತಾಳಮೇಳವಾಗಿತ್ತು. ಲಕ್ಷ್ಮಿ ನಗುತ್ತಲೇ ಬಸ್ಸಿಗೇರಿದಳು, ಏಕೆಂದರೆ ಅವಳು ತಿಳಿದಿದ್ದಳು: ಗಿವ್ ಅಪ್ ಮಾಡದವಳಿಗೆ ಸೋಲು ಶಾಶ್ವತವಲ್ಲ.